ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಒಂದು 8 years ಆಯ್ತು. ನವರಸ ನಾಯಕ ಜಗ್ಗೇಶ್. ಅದಕ್ಕೆ ಅಣ್ಣವ್ರೆ ಹೇಳಿಲ್ವಾ ಒಕ್ಕಲಿಗ ಸಮುದಾಯ ನಿಮ್ಮ ಸಮುದಾಯ ಯಾವುದು ಅಂತ ಕಾಮೆಂಟ್ ಮಾಡಿ. ಟೋಲ್ ಸಿಗುತ್ತೆ, ತುಂಬಾ ಲಗೇಜ್ ನ ಹೊತ್ಕೊಂಡು ಹೋಗಕ್ ಹೋಗ್ಬೇಡಿ. ಈ ಕಾಲಭೈರೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿದೆ. 2025 ಪ್ರಕಾರ 1500 ಕೋಟಿಯ ಮೇಲೆ ಈ ದೇವಸ್ಥಾನದ ಈ ವಾಸ್ತು ಶಿಲ್ಪದ ಕಲೆಯಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಈ ಗಂಗಾಧರೇಶ್ವರ ದೇವಸ್ಥಾನ ಯೋಗಿ ಪರಂಪರೆ ಯಾವ ಲೆಕ್ಕನೋ ಜೋಗಿ ಸಾಂಗ್ ಇರೋದು. ಶಿವನು ಇಲ್ಲಿ ಯಾರು ಬಡವರಲ್ಲಮ್ಮ, ಎಲ್ಲ ಮನುಷ್ಯನೇ. ಸೋಮೇಶ್ವರ ದೇವಾಲಯ ಬಂಡೆ ಹತ್ತಕ್ಕೆ ಅಂತ ಏನಿತ್ತು, ನಾನ್ ಹೆಂಗಪ್ಪ ಹತ್ತದ್ದು ಅಂತ ಯೋಚನೆ ಮಾಡ್ತಾ ಇದ್ದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ PCB ಡೈರೀಸ್ ಯೂಟ್ಯೂಬ್ ಚಾನಲ್. ನಾನು ಇವಾಗ ಹೊರಟಿರುವಂತಹ ಜಾಗ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಕಾಲಭೈರವೇಶ್ವರನ ದರ್ಶನಕ್ಕೆ ಹೊರಟಿದ್ದೀನಿ. ಎಲ್ಲಿಂದ ಹೊರಟಿದ್ದೀನಿ ಅಂತ ನೀವು ಪ್ರೀವಿಯಸ್ ವಿಡಿಯೋದಲ್ಲೇ ನೋಡಿರ್ತೀರಾ. ನೋಡಿಲ್ಲ ಅಂದ್ರೆ ನನ್ನ ಚಾನಲ್ ನಲ್ಲೇ ವಿಡಿಯೋ ಇದೆ, ಹೋಗಿ ದಯವಿಟ್ಟು ನೋಡಿ. ಫೈನಲಿ ಹೊರಟಿದ್ದೀನಿ ಈಗ ದೇವಸ್ಥಾನಕ್ಕೆ. ಬಟ್ ಲೇಟ್ ಆಯ್ತು, ಬಿಸಿಲು ಕೂಡ ಬಂತು. ಯಾಕಂದ್ರೆ ಬೆಟ್ಟದ ತುದಿಗೆ ಹೋಗೋಣ ಅಂತ ಇದ್ದೆ, ಬಟ್ ಆಲ್ರೆಡಿ ಸನ್ರೈಸ್ ಆಗೋಗಿದೆ. ಟೈಮ್ 8 ಗಂಟೆ ಮೇಲಾಗಿ. ನೋಡೋಣ ಬೆಟ್ಟದ ತುದಿಲಿ ಹೆಂಗಿರುತ್ತೆ ಅಂತ. ನಾನು ಆ ಬೆಟ್ಟ ಹತ್ತಿ ಆಲ್ಮೋಸ್ಟ್ ಒಂದು 8 years ಆಯ್ತು. 8 years ಆದ್ಮೇಲೆ ಆ ದೇವಸ್ಥಾನ ಕಡೆಗೆ ಹೋಗಿರ್ಲಿಲ್ಲ. ಸೊ ಇವತ್ತು ಟೈಮ್ ಬಂದಿದೆ ದೇವಸ್ಥಾನದ ಕಡೆಗೆ ಹೋಗೋದು. ಸೊ ಬನ್ನಿ, ಹೇಗಿದೆ ಇವಾಗ, ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಏನ್ ಕತೆ ನೋಡೋಣ. ನಾನು ಯುಗಾದಿ ಹಬ್ಬದ ದಿನ ಬೆಳಿಗ್ಗೆನೆ ಹೊರಟಿ ರೆಡಿ ಆದೆ. ಆನ್ ದ ವೇ ನಮಗೆ ಸಿಗುವಂತದ್ದೇ ಮಾಯಸಂದ್ರ ಸಿಟಿ. ಈ ಸಿಟಿ ಅಂದ ತಕ್ಷಣ ನಮಗೆ ನೆನಪಾಗುವುದು ನವರಸ ನಾಯಕ ಜಗ್ಗೇಶ್. ಪ್ರತಿಯೊಬ್ಬ ಆಕ್ಟರ್ಗಳು, ಸ್ಟಾರ್ಗಳು ಅವರವರ ಊರುಗಳನ್ನ ಹೆಸರನ್ನ ಪ್ರೀತಿಯಿಂದ ಗೌರವಯುತವಾಗಿ ಹೇಳ್ಕೊಳ್ತಾ ಇರ್ತಾರೆ. ಈ ಹೆಸರು ಕೂಡ ಜಡೆ ಮಾಯಸಂದ್ರ ಅನ್ನೋ ಹೆಸರು ಕೂಡ ಜಗ್ಗೇಶ್ ಅವರು ಸಿನಿಮಾದಲ್ಲಿ ಆಗಾಗ ಬಳಸಿದ್ದಾರೆ. ನೀವು ಒಂದಷ್ಟು ಕಡೆ ನೋಡೋಕೆ ಸಿಗುತ್ತೆ. ಯಾವ ವ್ಯಕ್ತಿ ಎಷ್ಟೇ ಸಕ್ಸಸ್ ಆದ್ರೂ ಕೂಡ ತಮ್ಮ ಹುಟ್ಟೂರ್ನ ನೆನೆಸ್ಕೊಳ್ಳುವಂತದ್ದು ನಮ್ಮ ಕರ್ನಾಟಕ ಮಣ್ಣಲ್ಲಿರುವಂತಹ ಸಂಸ್ಕೃತಿ. ಅದಕ್ಕೆ ಅಣ್ಣವ್ರೆ ಹೇಳಿಲ್ವಾ ನಮ್ಮ ಊರು, ನೆಲ, ಜಲ, ಭಾಷೆ, ಸಂಸ್ಕೃತಿ ಇವನ್ನೆಲ್ಲ ಮರೆಯಕ್ಕಾಗುತ್ತಾ? ಇದನ್ನೆಲ್ಲ ಪ್ರೀತಿಯಿಂದ ಆರಾಧಿಸಿಕೊಂಡು ಗೌರವಿಸಿಕೊಂಡು ಹೋಗ್ತಿರುವಂತಹ ಕ್ಯಾಸ್ಟೇ ಒಕ್ಕಲಿಗ ಕ್ಯಾಸ್ಟ್. ಏನಪ್ಪಾ ಯಾವತ್ತು ಕ್ಯಾಸ್ಟ್ ಬಗ್ಗೆ ಮಾತಾಡ್ಲಿಲ್ದವನು ಇವತ್ತು ಕ್ಯಾಸ್ಟ್ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಅನ್ಕೋಬೇಡಿ. ಯಾಕೆ ಅಂದ್ರೆ ಆದಿಚುಂಚನಗಿರಿ ಅಂತ ಬಂದ ತಕ್ಷಣ ನಮಗೆ ನೆನಪಾಗುವಂತದ್ದೇ ಒಕ್ಕಲಿಗ ಸಮುದಾಯ. ನೀವು ಒಕ್ಕಲಿಗ ಸಮುದಾಯದವರಾಗಿದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ. ಒಕ್ಕಲುತನ ಅಂದ್ರೆ ಕೃಷಿ ಮೂಲವನ್ನು ಹಿಡಿದುಕೊಂಡು ಬಂದಿರುವಂತಹ ಫ್ಯಾಮಿಲಿ ಎಂದರ್ಥ. ಆ ಫ್ಯಾಮಿಲಿಯಿಂದ ಬಂದಿರುವವನಿಗೆ ಒಕ್ಕಲಿಗ ಅಂತ ಕರೀತಾರೆ. ಒಕ್ಕಲಿಗ ಎಂಬುದು ಕನ್ನಡ ಭಾಷೆಯ ಪದವಾಗಿದ್ದು ಇದು ಕವಿರಾಜ ಮಾರ್ಗ, ವಿಕ್ರಮಾರ್ಜುನ ವಿಜಯ ಮತ್ತು ಮಂಗರಾಜನ ನಿಘಂಟು ಮುಂತಾದ ಕೆಲವು ಆರಂಭಿಕ ಸಾಹಿತ್ಯ ಕೃತಿಗಳಲ್ಲಿ ಕಂಡು ಬಂದಿದೆ. ನಮಗೆ ಗೊತ್ತಿರುವ ಪ್ರಕಾರ ಯಾವುದೇ ಸಮುದಾಯವನ್ನು ಕೆಲಸದ ಆಧಾರದ ಮೇಲೆ ವಿಂಗಡಿಸಲಾಗಿದೆ. ಹಾಗೆ ಈ ಸಮುದಾಯವನ್ನು ಕೂಡ ಕೃಷಿಕ ಹಾಗೂ ಸೈನಿಕ ಎಂಬ 2 ಕೆಲಸಗಳ ಮುಖಾಂತರ ವಿಂಗಡಿಸಲಾಗಿದೆ. ಜೈ ಜವಾನ್ ಜೈ ಕಿಸಾನ್ 2 ಸ್ಲೋಗನ್ಗಳು ಈ ಸಮುದಾಯಕ್ಕೆ ಸಂಬಂಧಪಟ್ಟಿರುವಂತಹ ಸ್ಲೋಗನ್ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿರುವಂತಹ ಎಲ್ಲಾ ಸಮುದಾಯಗಳ ಬಗ್ಗೆ ವಿಡಿಯೋ ಮಾಡುವಂತಹ ಪ್ರಯತ್ನ ಮಾಡ್ತೀನಿ, ಅವರವರ ಕೆಲಸದ ಆಧಾರದ ಮೇಲೆ ಮಾತ್ರ. ನೀವು ಒಕ್ಕಲಿಗ ಸಮುದಾಯದವರಾಗಿದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸಮುದಾಯ ಯಾವುದು ಅಂತ ಕಾಮೆಂಟ್ ಮಾಡಿ. ಪ್ರತಿಯೊಂದು ಸಮುದಾಯದ ಮೇಲೆ ಒಂದೊಂದು ವಿಡಿಯೋ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಫೈನಲಿ ಮೇನ್ ರೋಡ್ ಇಂದ ಆದಿಚುಂಚನಗಿರಿ ಟೆಂಪಲ್ ಗೆ ಹೋಗುವಂತಹ ರೋಡ್ ಗೆ ಸೇರ್ಕೊಂಡೆ. ರೋಡ್ ಮಾತ್ರ ಫಸ್ಟ್ ಕ್ಲಾಸ್ A1 ಆಗಿದೆ. ಡಬಲ್ ರೋಡು, ಆರಾಮಾಗಿ ನೀವು ಹೋಗ್ಬೋದು. ನೋಡಿ, ಈ ಸರ್ಕಲ್ ನ ರೈಟ್ ಸೈಡ್ ಇರುವಂತದ್ದೇ KSRTC ಬಸ್ ಸ್ಟಾಪ್. ನೀವು ಬೆಂಗಳೂರಿಂದಾಗ್ಲಿ, ಮಂಡ್ಯದಿಂದಾಗ್ಲಿ, ಮೈಸೂರಿಂದಾಗ್ಲಿ, ಎಲ್ಲಿಂದಾಗ್ಲಿ ಕಂಪ್ಲೀಟ್ ಆಗಿ ಬಸ್ಗಳು ಸಿಗುತ್ತೆ. ನೀವು ಬಸ್ಗಳ ಮುಖಾಂತರ ಆರಾಮಾಗಿ ಬರ್ಬೋದು. ಇಲ್ಲಿಂದ ನೀವು ವಾಕಬಲ್ ಅಲ್ಲಿ ಸೀದಾ ಒಳಗಡೆ ಹೋಗ್ಬೇಕಾಗತ್ತೆ, ಅಥವಾ ಆಟೋಗಳು ಕೂಡ ಸಿಗುತ್ತೆ. ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಟೋಲ್ ಸಿಗುತ್ತೆ. 30 ರೂಪಾಯಿನೇನೋ ಕಟ್ಟಿಸ್ಕೊಂತಾರೆ. ಬಟ್ ಇಲ್ಲಿ ಕಟ್ಟಿಸ್ಕೊಂಡ್ಮೇಲೆ ಪಾರ್ಕಿಂಗ್ ಚಾರ್ಜಸ್ ಅಂತ ನಿಮ್ಗೆ ಅಲ್ಲೇನು ತಗೊಳಲ್ಲ. ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಬೆಟ್ಟದ ತುದಿ ಕಾಣಿಸ್ತಿದ್ಯಲ್ಲ, ನಾವು ಹೋಗ್ಬೇಕಾಗಿರುವಂತ ಪಾಯಿಂಟ್ ಅದೇನೆ. ಬಟ್ 8 ಗಂಟೆ ಬೇರೆ ಆಗಿದೆ, ಬಿಸಿಲು ಬೇರೆ ಮೇಲೆ ಬಂದಿದೆ, ಏನಾಗುತ್ತೋ ಗೊತ್ತಿಲ್ಲ. ಅಲ್ಲಿಗೆ ಹತ್ಬೇಕು ಅನ್ನೋ ಆಸೆಲೆ ಹೋಗ್ತಾ ಇದೀನಿ. ನೋಡೋಣ ಬನ್ನಿ, ನನ್ನ ಆಸೆ ನೆರವೇರುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಯಾರಾದ್ರೂ ಹ್ಯಾಂಡಿಕ್ಯಾಪ್ ಗಳು ಬಂದ್ರೆ ಈ ಗಾಡಿಲಿ ಕರ್ಕೊಂಡು ಹೋಗ್ತಾರೆ. ಸೀನಿಯರ್ ಸಿಟಿಸನ್ಸ್ ಕೂಡ ಯೂಸ್ ಮಾಡ್ತಾರೆ. ನೀವು ಬೆಟ್ಟದ ತುದಿವರೆಗೂ ಹೊತ್ಕೊಂಡು ಹೋಗ್ತೀನಿ ಅಂದ್ರೆ ತುಂಬಾ ಲಗೇಜ್ ನ ಹೊತ್ಕೊಂಡು ಹೋಗಕ್ ಹೋಗ್ಬೇಡಿ, ಇಲ್ಲೇ ಇಟ್ಬಿಟ್ಟು ಆರಾಮಾಗಿ ಹೋಗಿ. ದೇವಸ್ಥಾನದ ಹಿಂದಿನ ಗೋಪುರವನ್ನು ನೋಡ್ಕೊಂಡು ನಾನು ಸೀದಾ ಒಳಗಡೆ ಹೋಗೋಣ ಅಂತ ಹೊರಟೆ. ಜನಸಂಖ್ಯೆ ಜಾಸ್ತಿ ಇರ್ಲಿಲ್ಲ. ಯಾಕೆ ಅಂದ್ರೆ ಯುಗಾದಿ ಹಬ್ಬ ಆಗಿದ್ರಿಂದ
ಎಲ್ಲ ಮನೇಲಿ ಹಬ್ಬಗಳು ಮಾಡ್ತಾ ಇದ್ರು. ಸೊ ಹಂಗಾಗಿ ಯಾರು ದೇವಸ್ಥಾನಕ್ಕೆ ಅಷ್ಟೊಂದ್ ಜನ ಬಂದಿರ್ಲಿಲ್ಲ. ನಾನು ಕೂಡ ನೆಮ್ಮದಿಯಿಂದ ಶ್ರೀ ಕಾಲಭೈರೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿದೆ. ಶ್ರೀ ಮಾಳಮ್ಮ ದೇವಿ, ಶ್ರೀ ಆದಿಶಕ್ತಿ ದೇವಿ, ಹೀಗೆ ತುಂಬಾ ದೇವರುಗಳ ದರ್ಶನ ಆರಾಮಾಗಿ ಮಾಡಿದೆ. ಯಾಕೆಂದ್ರೆ ಜನ ಯಾರು ಇರ್ಲಿಲ್ಲ. ಪ್ರತಿಯೊಂದು ಸ್ಟೋನ್ ಇಂಟೀರಿಯರ್ ಡಿಸೈನ್ ನೋಡಿದಾಗ ಎಷ್ಟು ರಿಚ್ ಆಗಿ ಮಾಡಿದ್ದಾರೆ ದೇವಸ್ಥಾನನ ಅನಿಸ್ತು. ಬಟ್ 2025 ಪ್ರಕಾರ 1500 ಕೋಟಿಯ ಮೇಲೆ ಈ ದೇವಸ್ಥಾನದ ವರ್ತಿದೆ ಅಂತ ಕೇಳ್ಬಿಟ್ಟು ಮಾತೇ ಇಲ್ಲ. ಆದ್ರೆ ತುಂಬಾ ಖುಷಿ ಆಯ್ತು. ಯಾಕೆ ಅಂದ್ರೆ ಒಂದು ಸಂಸ್ಥೆ ಬೆಳೆದ್ರೆ ಅದರಿಂದ ಎಜುಕೇಶನ್ ಸಿಸ್ಟಮ್ ಆಗ್ಲಿ, ಅದರಿಂದ ಆಗುವಂತಹ ಸೋಷಿಯಲ್ ಅವೇರ್ನೆಸ್ ಆಗ್ಲಿ ತುಂಬಾ ದೊಡ್ಡದಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಸೊಸೈಟಿಗೆ. ಈ ವಾಸ್ತು ಶಿಲ್ಪದ ಕಲೆಯಲ್ಲಿ ಒಂದ್ ದೇವಸ್ಥಾನ ಕಟ್ಟಿದ್ದಾರೆ. ಬಟ್ ನೋಡಕ್ ಸಖತ್ತಾಗಿದೆ, ಇನ್ನು ಓಪನ್ ಆಗಿಲ್ಲ. ಗಣೇಶ ಇದ್ರು, ಒಂದು ನಮಸ್ಕಾರ ಹೊಡೆದ್ಬಿಟ್ಟು ಅಲ್ಲಿಂದ ಮೇಲ್ ಬಂದ. ಅಲ್ಲಿಂದ ಸ್ವಲ್ಪ ಮೇಲ್ ಬಂದ್ರೆ ರೈಟ್ ಸೈಡ್ ನಲ್ಲಿ ಶಿವನ ವಾಹನವಾಗಿರುವಂತಹ ನಂದಿ ದೇವರ ವಿಗ್ರಹ ಇದೆ. ಆ ವಿಗ್ರಹದ ಹತ್ರ ನಮ್ಮ ಕಷ್ಟಗಳನ್ನ ಏನಾದ್ರು ಹೇಳ್ಕೊಂಡ್ರೆ ಸಾಲ್ವ್ ಮಾಡ್ತಾರಂತ ಇಲ್ಲಿಯ ನಂಬಿಕೆ. ಅದರ ಮೇಲಿರುವಂತಹ ಮಲ್ಲೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಂಡು ಈ ದೇವಸ್ಥಾನಕ್ಕೆ ಬಂದೆ. ನಿಜವಾಗಿ ಹೇಳ್ಬೇಕಂದ್ರೆ ಆದಿಚುಂಚನಗಿರಿಗೆ ಮುಖ್ಯವಾಗಿ ಇರುವಂತಹ ದೇವರ ದೇವಸ್ಥಾನವೇ ಈ ದೇವಸ್ಥಾನ, ಶ್ರೀ ಗಂಗಾಧರೇಶ್ವರ ದೇವಸ್ಥಾನ ಅಂತ. ಆದಿಚುಂಚನಗಿರಿ ಎಂದ ತಕ್ಷಣ ಎಲ್ರು ಅನ್ಕೊಳ್ಳೋದು ಶ್ರೀ ಕಾಲಭೈರವೇಶ್ವರನೇ ಮೇನ್ ದೇವ್ರು ಅಂತ. ಬಟ್ ಕಾಲಭೈರವೇಶ್ವರ ಬಂದ್ಬಿಟ್ಟು ಇಲ್ಲಿಯ ಕ್ಷೇತ್ರ ಪಾಲಕ. ಈ ಮಠದ ಮೇನ್ ಪಾಲನೆ ಬಂದ್ಬಿಟ್ಟು ಜೋಗಿ ಪರಂಪರೆಯ ಪಾಲನೆ ಅಂತ ಕರೀತಾರೆ. ಜೋಗಿ ಪರಂಪರೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬೇಡುವಂತಹ ಕಾಯಕ. ಅಲೆ ಒಡೆಯೋ ಜನರೆದುರು ದೇವರೇ ಮರೆಯಾದ ನೀನ್ ಯಾವ ಲೆಕ್ಕನೋ ಜೋಗಿ. ಎಷ್ಟೇ ಮಠಗಳು ಎಷ್ಟೇ ಸಂಸ್ಥಾನಗಳನ್ನ ನೋಡಿ ಎಲ್ಲರೂ ಪಾಲನೆ ಮಾಡ್ಕೊ ಬಂದಿರೋದು ಈ ಕಾರ್ಯನೇ. ಇದಕ್ಕೆ ಮೊದಲು ಸ್ಟಾರ್ಟ್ ಮಾಡಿದವರು ಸಾಕ್ಷಾತ್ ಮಹಾದೇವರಾದಂತಹ ಶಿವ ಪರಮಾತ್ಮ. ಅದಕ್ಕೇನೆ ಕನ್ನಡದಲ್ಲಿ ಮುದ್ದಾಗಿ ಒಂದು ಸಾಂಗ್ ಇರೋದು. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂಥ ಚೆಲ್ವರಿಲ್ಲ ನೋಡುವಾರೆ. ಜಗತ್ತಲ್ಲೇ ಬಲ್ಲವನು ಆದಿದೇವ ಮಹಾದೇವ ಈಶ್ವರ ಪರಮಾತ್ಮ ಅಂತ ಕರೆಸ್ಕೊಳ್ಳುವಂತಹ ದೇವರೇ ಭಿಕ್ಷೆಯನ್ನು ಬೇಡಿದ್ದಾರೆ ಅಂದ್ರೆ ನಾವು ನೀವು ಎಲ್ಲ ಯಾವ ಲೆಕ್ಕ? ಮನುಷ್ಯನಲ್ಲಿ ನಾನು ಅನ್ನುವಂತಹ ಅಹಮು ಹೋಗ್ಬೇಕಂದ್ರೆ ಒಬ್ರು ಮುಂದೆ ಹೋಗ್ಬಿಟ್ಟು ಭಿಕ್ಷೆ ಬೇಡ್ಬೇಕಂದ್ರೆ ಅದು ದೇವ್ರ ಮುಂದೆ ಆಗ್ಲಿ ಅಥವಾ ಮನುಷ್ಯರ ಮುಂದೆ ಆಗ್ಲಿ, ನೀವು ಭಿಕ್ಷೆ ಬೇಡ್ದಾಗ ನಿಮ್ಮಲ್ಲಿರುವಂತಹ ಅಹಂ ಅನ್ನೋದು ತುಂಬಾ ಕಮ್ಮಿ ಆಗುತ್ತೆ. ಅದಕ್ಕೆ ನಮ್ ಶಿವಣ್ಣ ಹೇಗೆ ಹೇಳಿದ್ದಾರೆ ನೋಡಿ. ಇಲ್ಲಿ ಯಾರು ಬಡವರಲ್ಲಮ್ಮ, ಎಲ್ಲ ಮನುಷ್ಯನೇ. ಬಡತನ ಸೌಕರ್ತನ ಅನ್ನೋದು ನಾವು ಮಾಡ್ಕೊಂಡಿರೋದು ಅಷ್ಟೇ. ಯಾರು ಹೇಳಿದ್ದು ಬಡವ ಅಂತ ಹೇಳಿ? ಇವಾಗ ನಾವು ಬೇಡಲ್ವಾ? ಅಂದ್ರೆ ನಾವು ಸೌಕರ್ಯ ಅನ್ಬಿಟ್ಟು ನಾವು ದೇವರಲ್ಲಿ ಬೇಡಲ್ವಾ? ನಾವೆಲ್ಲರೂ ಬೇಡವ್ರೆ, ದುಡ್ಡಿರೋರು ಇರ್ಲಿ ದುಡ್ಡು ಇಲ್ದಿರೋರು ಇರ್ಲಿ, ಮನುಷ್ಯತ್ವ ಮುಖ್ಯ. ಎಂತ ಮಾತು ಅಲ್ವಾ? ಮನುಷ್ಯ ದುಡ್ಡಿನಿಂದ ದೊಡ್ಡವನಾಗ್ತಾನೆ ಅಂತ ಎಷ್ಟೋ ಜನ ಹೇಳ್ತಾರೆ. ಬಟ್ ಈ ತರ ಮಾತುಗಳನ್ನ ಕೇಳಿದಾಗ ದುಡ್ಡು ಎಲ್ಲ ಯಾವ ಲೆಕ್ಕಾಚಾರಕ್ಕೂ ಬರಲ್ಲ. ನಾವು ಬದುಕೋ ರೀತಿ, ನಾವು ಮಾತಾಡುವಂತಹ ಮಾತು ಒಂದಷ್ಟು ಬೆಲೆಗಳಿಗಿಂತಹ ಅತಿ ಎತ್ತರವಾದಂತಹ ಬೆಲೆ ಕೊಡುತ್ತೆ ಅಂತ ನನಗೆ ಅನ್ಸುತ್ತೆ. ಯಾರಾದ್ರೂ ಕಾಮೆಂಟ್ ಕೂಡ ಆಗ್ಬೋದು, ಯೂಟ್ಯೂಬ್ ಅಲ್ಲಿ ನೀನ್ ವಿಡಿಯೋ ಹಾಕ್ತಿರೋದು ಕೂಡ ದುಡ್ಡಿಗೆ ಅಂತ. ಅದ್ರ ಜೊತೆ ಒಂದು ಖುಷಿ ಇದೆ ಬ್ರೋ. ಆ ಖುಷಿಗೋಸ್ಕರ ನಾನು ವಿಡಿಯೋಗಳನ್ನ ಮಾಡ್ತೀನಿ. ಹಾಗೆ ನಮ್ಗೆ ವಯಸ್ಸಾದಂತಹ ಕಾಲಕ್ಕೆ ನಮ್ ಕೈಲಿ ಏನು ಮಾಡಕ್ ಆಗಲ್ಲ ಅಂದಾಗ ಈ ವಿಡಿಯೋಗಳನ್ನ ಕೂತ್ಕೊಂಡು ನೋಡಿದ್ರೆ ನಾವು ಮಾಡಿರುವಂತಹ ಕೆಲಸಗಳು ನೆನಪಿಗೆ ಬರುತ್ತೆ. ಆ ನೆನಪಿಗೋಸ್ಕರ ವಿಡಿಯೋ ಮಾಡಾಕ್ತೀನಿ. ಬೆಟ್ಟದ ಮಧ್ಯದಲ್ಲಿರುವಂತದ್ದೇ ಶ್ರೀ ಕತ್ತಲ್ಲು ಸೋಮೇಶ್ವರ ದೇವಾಲಯ. ನೋಡಿ ಇಲ್ಲೇ ಲಿಂಗ ಇರೋದು. ಪ್ರತಿದಿನ ಇಲ್ಲಿ ಪೂಜೆ ನಡೆಯುತ್ತೆ. ಆಕ್ಚುಲಿ ಸ್ಟಾರ್ಟಿಂಗ್ ಬಂದಾಗ ನಾನು ಇದ್ರೊಳಗೆ ಬರ್ಲಿಲ್ಲ, ಯಾಕೆಂದ್ರೆ ಫುಲ್ ಕತ್ಲಿತ್ತು. ಒಂದಷ್ಟು ಜನ ಈ ಕಡೆಯಿಂದಾನೆ ಪಾಸ್ ಆಗಿರೋದನ್ನ ನೋಡಿ ಅವ್ರ ಜೊತೆ ನಾನು ಬಂದೆ. ನಾವು ಹತ್ತತ್ರ ಬೆಟ್ಟದ ಪೀಕ್ ಅಲ್ಲಿ ಇದೀವಿ. ಬಟ್ ಇದು ರೈಟ್ ಸೈಡ್ ಪೀಕು ನೋಡಿ. ಕಂಪ್ಲೀಟ್ ಇಲ್ಲಿ ಹೆಂಗ್ ಕಾಣ್ತಿದೆ ಬೆಟ್ಟ ಗುಡ್ಡ ಅಕ್ಕಪಕ್ಕ ಇರುವಂತಹ ಜಾಗ. ಇದು ನೋಡಿ ಆದಿಚುಂಚನಗಿರಿಗೆ ಸೇರಿದಂತಹ ಜಾಗಗಳು. ಈ ಮಠದ ಬಗ್ಗೆ ಕಂಪ್ಲೀಟ್ ಆಗಿ ಹೇಳೋಣ ಅನ್ಕೊಂಡೆ, ಬಟ್ ಈ ವಿಡಿಯೋ ಸಾಕಾಗ್ತಿಲ್ಲ. ಈ ಸಂಸ್ಥಾನದ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂದ್ರೆ ಒಂದು ಕಾಮೆಂಟ್ ಹಾಕಿ. ಕಂಪ್ಲೀಟ್ ಎಲ್ಲಿಂದ ಯಾವಾಗ ಸ್ಟಾರ್ಟ್ ಆಯ್ತು, ಇದರ ಹಿಸ್ಟ್ರಿ, ಹಾಗೆ ಇದರ ಬಗ್ಗೆ ಇರುವಂತಹ ಕಂಪ್ಲೀಟ್ ಮಾಹಿತಿ, ಎಷ್ಟು ಕಾಲೇಜ್ಗಳಿದೆ, ಎಷ್ಟು ಸ್ಟೂಡೆಂಟ್ಸ್ ಗಳಿದ್ದಾರೆ, ಹಾಗೆ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ನೀವು ಕಾಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೊಂದು ಪ್ರೋತ್ಸಾಹ ಸಿಗುತ್ತೆ ವಿಡಿಯೋ ಮಾಡಕ್ಕೆ. ಪ್ಲೀಸ್ ಡೂ ದಟ್ ಅಂತ ಹೇಳ್ತಾ, ಆಕ್ಚುಲಿ ನಾವು ಹತ್ತಿದಂತದ್ದು ನಾವು ಫಸ್ಟ್ ನೋಡಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕಾರಲ್ಲಿ ಬರ್ಬೇಕಾದ್ರೆ, ಆ ಪೀಕ್ ಅಲ್ಲ, ಅದರ ಪಕ್ಕದಲ್ಲಿರುವಂತಹ ಪೀಕ್ ಅದು ಒಂದು ಬಂಡೆಕಲ್ಲು ದೊಡ್ಡದಾಗಿ ಫಾರ್ಮ್ ಆಗಿದೆ. ಬಟ್ ಇವಾಗ ನಾವು ಹೊರಟಿರುವಂತದ್ದು ನಾನು 8 ವರ್ಷಗಳ ಹಿಂದೆ ಹತ್ತಿರುವಂತಹ ಒಂದು ದೊಡ್ಡ ಬಂಡೆಗೆ.
ಇಲ್ಲಿ ಟ್ರಕ್ಕಿಂಗ್ ಮಾಡಕ್ಕೆ ಹಾಗೆ ಬಂಡೆ ಹತ್ತಕ್ಕೆ ಅಂತಾನೆ ಈಸಿ ಆಗ್ಲಿ ಅಂತ ಗೂಟುಗಳನ್ನ ನೆಟ್ಟಿದ್ದಾರೆ. ಕೆಳಗೆ ನೋಡಿ ಕಾಣ್ತಿರುವಂತದ್ದು ಪಾತಾಳ. ನಾವು ಮಿಸ್ ಆಗಿ ಜಾರಿದ್ರೆ ಮಂಜುಮಲ್ ಬಾಯ್ಸ್ ಆಗಲ್ಲ, ಬೈಕೆರೆ ಬಾಯ್ಸ್ ಆಗ್ಬಿಡ್ತೀನಿ. ಹಾಗೆ ನಾನು 8 ವರ್ಷದ ಹಿಂದೆ ಹತ್ತಿದಾಗ ಇಲ್ಲಿ ಜೇನ್ ಇತ್ತು, ಬಟ್ ಈ ಟೈಮ್ ಅಲ್ಲಿ ಜೇನ್ ಇಲ್ಲ. ಮೇ ಬಿ ಸಮ್ಮರ್ ಅಲ್ಲಿ ಜೇನು ಕಟ್ಟಲ್ಲ, ಯಾಕೆ ಅಂದ್ರೆ ಸಮ್ಮರ್ ಸೀಸನ್ ಅಲ್ಲಿ ಹೂವುಗಳು ಜಾಸ್ತಿ ಬಿಡಲ್ಲ. ಆ ಕಾರಣಕ್ಕೆ ನನಗಿರೋ ಅದೃಷ್ಟಕ್ಕೆ ಹೆಂಗೋ ಭರತ್ ಅಂತ ಪಿರಿಯಾಪಟ್ಟಣದ ಹುಡುಗ ಕಂಪನಿಯಾಗಿ ಸಿಕ್ತ ಬೆಟ್ಟ ಹತ್ತಕ್ಕೆ. ಅವನ ಬರ್ತ್ಡೇ ಇದ್ದಿದ್ರಿಂದ ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದ. ಅದ್ರ ಜೊತೆ ಅಡ್ವೆಂಚರ್ ಮಾಡ್ತಾ ಇದ್ದಾನೆ ಹುಡುಗ, ಅಂದ್ರೆ ನಾವೊಂದ್ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅವನಿಗೆ. ನಾನು ಹ್ಯಾಪಿ ಬರ್ತ್ಡೇ ಹೇಳೋ ಅಷ್ಟರಲ್ಲಿ ಅವನು ಕಂಪ್ಲೀಟ್ ಆಗಿ ಹತ್ತಿ ಮೇಲೋಗ್ಬಿಟ್ಟಿದ್ದ. ನಾನ್ ಹೆಂಗಪ್ಪ ಹತ್ತದ್ದು ಅಂತ ಯೋಚನೆ ಮಾಡ್ತಾ ಇದ್ದೆ. ಕೆಳಗಡೆ ನೋಡಿದ್ರೆ ಫುಲ್ ಕಂದಕಗಳು ಬೇರೆ ಇದೆ, ಬಟ್ ಭಯ ಏನಿಲ್ಲ, ಯಾಕೆಂದ್ರೆ ನಾನು ಚಿಕ್ಕದ್ರಲ್ಲೇ ಇದ್ದಾಗ ಈ ಬೆಟ್ಟನ ಹತ್ತಿದ್ದೆ. ಬಟ್ ಇವಾಗ ಏನಕ್ಕೆ ರಿಸ್ಕ್ ಆಗ್ತಿದೆ ಅಂದ್ರೆ ನಾನು ಫಾರ್ಮಲ್ ಪ್ಯಾಂಟ್ ಹಾಕೋ ಬಂದಿದ್ದೆ, ಆ ಪ್ಯಾಂಟ್ ಸ್ವಲ್ಪ ಟೈಟ್ ಇತ್ತು, ಸೊ ಹಾಗಾಗಿ ಒಂಚೂರು ಕಷ್ಟ ಆಯ್ತು ಹೊರತು ಈ ತರ ಬೆಟ್ಟ ಏನ್ ನನಗೆ ಕಷ್ಟ ಅಂತ ಅನ್ಸಲ್ಲ. ಹಂಗೂ ಹಿಂಗೂ ಹೆಂಗೋ ಮಾಡಿ ಚೈನ್ ಹಿಡ್ಕೊಂಡು ಆರಾಮಾಗಿ ಹತ್ತೇ ಬಿಟ್ಟೆ. ಯಾಕೆಂದ್ರೆ ನಾವ್ ಯಾವಾಗ್ಲೂ ಥಿಂಕ್ ಮಾಡೋದು ಒಂದೇ ಒಂದು, ಹಂಗೂ ಹಿಂಗೂ ಹೆಂಗೋ ಮಾಡಿ ಫೈನಲ್ ಪೀಕ್ ಬಂದೇ ಬಿಟ್ವಿ. ಇಲ್ಲಿಂದ ನೋಡಿ ಹೇಗ್ ಕಾಣಿಸ್ತಿದೆ ಟಾಪ್ ವ್ಯೂ ಆಫ್ ದಿ ಟೆಂಪಲ್. ಹಾಗೆ 4 ಗೋಪುರಗಳು ಪಕ್ಕದಲ್ಲಿ ರೆಡಿ ಆಗ್ತಿರುವಂತಹ ಬಾಲಗಂಗಾಧರ ಸ್ವಾಮೀಜಿಯವರ ದೇವಸ್ಥಾನ. ಹಾಗೆ ಸುತ್ತಮುತ್ತ ಇರುವಂತಹ ಕೆರೆಗಳು, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಸ್ಕೂಲ್ಗಳು, ಕಾಲೇಜ್ಗಳು, ಹಾಗೆ ಅಕ್ಕಪಕ್ಕ ಇರುವಂತಹ ಊರುಗಳು ಕೂಡ ಸ್ಪಷ್ಟವಾಗಿ ಕಾಣ್ತಿದ್ವಿ. ಇಲ್ಲಿ ಒಂದು ದೊಡ್ಡದಾದಂತಹ ಪಿರೇಡ್ ಗ್ರೌಂಡ್ ಕೂಡ ಇದೆ. ಇಲ್ಲಿ ಯಾವುದೇ ಬೆಟ್ಟದ ಟಾಪ್ ವ್ಯೂ ನ ನೋಡಿದಾಗ ನನಗೆ ಹೇಳ್ಬೇಕು ಅನ್ಸೋದು ಒಂದೇ ಒಂದು, 11 ಗಂಟೆ ಮೇಲೆ ಯಾರು ಬೆಟ್ಟದ ಮೇಲೆ ಹತ್ತಿ ಬಂಡೆ ಮೇಲೆ ನಿಂತ್ಕೋಬೇಡಿ, ಬಂದು ಅಳೋದೊಂದು ಬಾಕಿ ಗುರು. ಆ ಲೆವೆಲ್ಗೆ ಬಿಸಿಲು ಬಂಡೆ ಹೊಡೆದು ಬಂಡೆ ಸುಡ್ತಾ ಇತ್ತು. ನಾವು ತಡ ಮಾಡ್ದಲೆ ಕೆಳಗಿಳಿಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ವಿ. ಯಾರೇ ಬರೋದಿದ್ರು ಮಾರ್ನಿಂಗ್ ಟೈಮು ಬೇಗ ಬನ್ನಿ, ಯಾಕೆಂದ್ರೆ ಬಿಸಿಲಲ್ಲಿ ತಗಲಾಕೊಂಡು ಶೆಕೆಯಲ್ಲಿ ಸಾಯೋಕ್ಕಿಂತ ಮಾರ್ನಿಂಗ್ ವೆದರ್ ಅಲ್ಲಿ ಚಿಲ್ಲಾಗಿ ಆರಾಮಾಗಿ ದೇವರ ದರ್ಶನ ಮಾಡ್ಕೊಂಡು ಬೆಟ್ಟನು ಹತ್ಕೊಂಡು ಕಂಪ್ಲೀಟ್ ಆಗಿ ಹೋಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಕೆಳಗಡೆ ಬಂದಿದ್ದೆ, ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಗಿತ್ತು, ಸೊ ಡೈನಿಂಗ್ ಹಾಲ್ಗೆ ಹೊರಟೆ. ತಟ್ಟೆ ತಗೊಂಡು ಪಲಾವ್ನ ಹಾಕಿಸ್ಕೊಂಡು ತಿಂದು ಕಾಲಭೈರವೇಶ್ವರನಿಗೆ ಒಂದು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟೆ ಮಾವಿನ ಕೆರೆಗೆ.